ಸಮಸ್ತ ಕನ್ನಡ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಎಲ್ಲ ಕ್ರಿಶ್ಚಿಯನ್ ಬಾಂಧವರು ಏನು ಡಿಸೆಂಬರ್ 25ನೇ ತಾರೀಕಿನ ಅಂದು ಕ್ರಿಸ್ಮಸ್ ಅದು ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಅವರು ಒಂದು ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ವಿಶೇಷವಾಗಿ ಎಲ್ಲ ಮನೆಯಲ್ಲಿ ಸಿಂಗಾರಗೊಂಡಂತಹ ಮನೆಯನ್ನು ಪೇಂಟ್ ಆಗಲಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಏನು ಚರ್ಚ್ನಲ್ಲಿ ಪ್ರೇಯರ್ ಮಾಡಿ ಮತ್ತು ಬೈಬಲನ್ನು ಓದಿ ಒಂದು ಏನು ಸಂಸ್ಕಾರವನ್ನು ಇಂದಿನಿಂದನೂ ಮಾಡಿಕೊಂಡು ಶಾಂತಿಯುತವಾದಂಥ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಸಂದೇಶವನ್ನು ಎಲ್ಲರಿಗೂ ಕೊಡ್ತಾ ಬಂದಿದ್ದಾರೆ. ಭಾಳ ಸಂತೋಷದ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರಿನಲ್ಲಿ ಏನು ಚರ್ಚಸ್ ಸ್ಕ್ವೇರ್ ಇದೆ, ಅದಕ್ಕೆ 120 ವರ್ಷದ ಇತಿಹಾಸ ಇದೆ. ಆ ಚರ್ಚ್ಗೆ ವಿಶೇಷವಾದಂಥ ಏನು ಯುರೋಪಿಯನ್ ಸ್ಟೈಲ್ನಲ್ಲಿರ್ತಕ್ಕಂಥ ಒಂದು ಕಟ್ಟಡ ಇವತ್ತು ಕೂಡ ಅದೇ ಪರಿಸ್ಥಿತಿಯಲ್ಲಿ ಆ ಕಟ್ಟಡವನ್ನು ಅಮೂಲಾಗ್ರವಾಗಿ ಮೇಂಟೈನ್ ಮಾಡಿಕೊಂಡು ಅಭಿವೃದ್ಧಿ ಸಹ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಯಾವುದೇ ಧರ್ಮದವ್ರಿಗೆ ಯಾವುದೇ ರೀತಿಯ ಹಾನಿಕಾರವಾದಂತಹ ಒಂದು ಸ್ಟೇಟ್ಮೆಂಟ್ ಆಗಲಿ ಕೊಡೋದಿಲ್ಲ. ಎಲ್ಲವೂ ಕೂಡ ನಾವು ಭಾರತೀಯರು ಅನ್ನುವ ಒಂದು ತತ್ವ ಸಿದ್ಧಾಂತದಿಂದ ಬಾಳ್ಕೊಂಡು ಬರ್ತಾಯಿದ್ದಾರೆ. ಮತ್ತು ಎಲ್ಲರ ಒಂದಿಗೆ ನಾವು ಭಾರತೀಯರು, ನಾವು ಭಾರತದಲ್ಲಿ ಇದ್ದೇವೆ, ನಾವು ಯಾರಿಗೂ ಯಾವುದೇ ರೀತಿ ತೊಂದರೆ ಕೊಡಲ್ಲ, ನಾವು ನಿಮ್ಮೊಳಗೆ ಒಬ್ಬರು ಅನ್ನೋ ಒಂದು ಸಂದೇಶವನ್ನು ಕೊಟ್ಕೊಂಡು ಶಾಂತಿಯುತ ಹಾಗೂ ಸಹಬಾಳ್ವೆಗೆ ಹೆಸರಾಗಿದ್ದಾರೆ. ಇನ್ನೊಂದು ನಮ್ಮ ಜಿಲ್ಲೆಯಲ್ಲಿ ವಿಶೇಷ ಎಂದರೆ ಏನು ಗುಬ್ಬಿಯಲ್ಲಿರ್ತಕ್ಕಂಥ ಚರ್ಚ್ ಇದೆಯಲ್ಲ, ತುಂಬ ಪ್ರಾಚೀನವಾಗಿರ್ತಕ್ಕಂಥ ಚರ್ಚು. ಆವತ್ತಿನ ಕಾಲಘಟ್ಟದಲ್ಲಿ ಅದು ನಮ್ಮ ಜಿಲ್ಲೆಗೆ ಕನ್ನಡ ನಾಡಿನ ಏಕೈಕ ಚರ್ಚ್ ಆಗಿತ್ತು. ಭಾಳ ತುಂಬ ಚೆನ್ನಾಗಿದೆ ಅದು. ರೋಡ್ ಸೈಡ್ ನೀವು ನೋಡಿದ್ರೆ ಆ ಚರ್ಚನ್ನು ಕೂಡ ಆ ಒಂದು ವಿನ್ಯಾಸ ಆಗಿರ್ಬೋದು, ಆ ಕಟ್ಟಡ ಆಗಿರ್ಬೋದು, ಆ ಶೈಲಿ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ಡಿಸೈನ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಎಲ್ಲವೂ ಕೂಡ ಭಗವಂತನನ್ನು ಸ್ಮರಿಸುವಂತಹ ಕೆಲಸ. ಎಲ್ಲರಿಗೂ ಕೂಡ ಅಧರ್ಮದ ಬಗ್ಗೆ ಇದನ್ನು ಕೊಟ್ಟು ಸಂದೇಶವನ್ನು ಕೊಟ್ಟು ಒಳ್ಳೆಯ ವ್ಯಕ್ತಿಗಳಾಗಿ ಬಾಳುವಂತಹ ಎಲ್ಲ ಕಾರ್ಯವನ್ನು ಕ್ರಿಶ್ಚಿಯನ್ನರು ಮಾಡ್ತಾಯಿದ್ದಾರೆ. ನಾವು ಕೂಡ ಈ ಹಬ್ಬ ಎಲ್ಲರಿಗೂ ಕೂಡ ಆರೋಗ್ಯ, ನೆಮ್ಮದಿ, ಶಾಂತಿ, ಸಹಬಾಳ್ವೆಯನ್ನು ಕೊಡುವಂತಹ ಮತ್ತು ಭಾರತದ ಸಂವಿಧಾನದ ಏನು ಸಂವಿಧಾನದಲ್ಲಿ ನಮ್ಮಲ್ಲಿ ಹಕ್ಕುಗಳಿದ್ದಾವೆ ಅವ್ರಿಗೂ ಸಿಗುವಂಥ ಕೆಲಸ ಆಗಲಿ ಮತ್ತು ಅದನ್ನು ಪಾಲನೆ ಮಾಡುವಂಥ ಕೆಲಸ ಅವರು ಮಾಡ್ತಾರೆ ಅಂತ ಈ ಮೂಲಕ ಮತ್ತೊಮ್ಮೆ ನಮ್ಮ ನಾಡಿನ ಎಲ್ಲ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.